ಈ ಡಯಾಬಿಟಿಸ್ ರೋಗಿಗಳಲ್ಲಿ ಮೂತ್ರ ಪದೇ ಪದೇ ಹೋಗ್ತಾ ಇರುತ್ತೆ. ಇದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳಿರ್ಬೋದು. ಒಂದು ಕಾರಣ ಸಕ್ಕರೆ ಅಂಶ ರಕ್ತದಲ್ಲಿ ಅತಿ ಹೆಚ್ಚಾಗಿರ್ಬೋದು. ಈ ಸಕ್ಕರೆ ಅಂಶ ಅತಿ ಹೆಚ್ಚಾದಾಗ ನಮ್ಮ ಕಿಡ್ನಿಗಳು ಏನಪ್ಪಾ ಮಾಡುತ್ತೆ ಅಂತಂದ್ರೆ ಅದನ್ನ ಆಚೆ ಹಾಕಿ ಅದನ್ನ ನಾರ್ಮಲ್ ಲೆವೆಲ್ಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಇದಕ್ಕೆ ನಾವು ಆಸ್ಮೋಟಿಕ್ ಡಯೂರೆಸಿಸ್ ಅಂತ ಹೇಳ್ತೇವೆ. ಈ ಪ್ರಕ್ರಿಯೆಯಲ್ಲಿ ನೀರು ಸಹ ಆಚೆ ಹೋಗೋದ್ರಿಂದ ಮೂತ್ರ ಪದೇ 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 ಹೋಗುವಂತ ಸಮಸ್ಯೆ ಇರುತ್ತೆ. ಇನ್ನೊಂದು ಎರಡನೇದು ಮೂತ್ರಚೀಲದ ನರಗಳು. ಕಂಟ್ರೋಲ್ ಕೆಪಾಸಿಟಿ ಇರುವಂತಹ ನರಗಳಿಗೆ ಲಾಂಗ್ ಟರ್ಮ್ ಡಯಾಬಿಟಿಸ್ ಇಂದ ಎಫೆಕ್ಟ್ ಆಗೋದ್ರಿಂದ ಮೂತ್ರ ಚೀಲದಲ್ಲಿ ಮೂತ್ರ ಶೇಖರಣೆ ಆಗುತ್ತೆ. ಅದು ಎಫೆಕ್ಟಿವ್ ಆಗಿ ಆಚೆ ಹಾಕೋದಕ್ಕೆ ಮೂತ್ರ ಚೀಲದಲ್ಲಿ ಶಕ್ತಿಯೂ ಸಹ ಕಡಿಮೆ ಆಗೋದ್ರಿಂದ ಮೂತ್ರ ಪದೇ ಪದೇ ಹೋಗುವ ಸಮಸ್ಯೆ ಇರುತ್ತೆ. ಅಥವಾ ಮೂತ್ರ ಕಂಟ್ರೋಲಿಂಗ್ ಕೆಪಾಸಿಟಿ ನರಗಳು ವೀಕ್ ಇರೋದ್ರಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮೂತ್ರ ಆಚೆ ಹಾಕೋದಕ್ಕೆ ನಮ್ಗೆ ಸೆನ್ಸೇಷನ್ ಬಂತು ಅಂತಂದ್ರೆ ಒಂದು ಸಕ್ಕರೆ ಅಂಶವನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಈ ಮೂತ್ರ ಚೀಲದ ನರಗಳು ವೀಕ್ ಆಗಿದ್ರೆ ಅದಕ್ಕೂ ಸಹ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಇರೋದ್ರಿಂದ ಯೂರಾಲಜಿಸ್ಟ್ ನ ಆದಷ್ಟು ಬೇಗ ನೀವು ಭೇಟಿ ಮಾಡೋದು ಒಳ್ಳೆಯದು.